ಹಬ್ಬದಿ ಎಲ್ಲಡೆ ಪ್ರೀತಿ ನೆರಳು ಬಿಸಿಲು ಎಲ್ಲವೂ ನಿನ್ನದೇ. ನೆಲೆಸಲಿ ಎಲ್ಲಡೆ ಶಾಂತಿ, ನೆಲೆಸಲಿ ಎಲ್ಲಡೆ ಶಾಂತಿ. ಇತಿಹಾಸ ಪ್ರಸಿದ್ಧವಾದ ಬಸವ ಕಲ್ಯಾಣ ನಗರದಲ್ಲಿ 10 ದಿನಗಳ ಕಾಲ ನಡೆದಿರುವಂಥ ಶರನ್ನವರಾತ್ರಿ ದಸರಾ ಧರ್ಮ ಸಮ್ಮೇಳನದ ಕೊನೆಯ ವಿಜಯದಶಮಿಯ ಪರ್ವಕಾಲ ಹಾಗೂ ಮಹಾತ್ಮ ಗಾಂಧೀಜಿ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಮಹೋತ್ಸವ ಸಮಾರಂಭದಲ್ಲಿ ಪಾಲ್ಗೊಂಡು ಮಾರ್ಗದರ್ಶನ ನೀಡಿದಂಥ ಶ್ರೀ ಸ್ವಾಮಿಗಳನ್ನು ಮೊದಲು ಮಾಡಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಠಗಳ ಶ್ರೀಗಳವರೇ, ಬಸವ ಕಲ್ಯಾಣ ಕ್ಷೇತ್ರದ ಶಾಸಕರಾದ ಶ್ರೀ ಶರಣ ಸಲ್ಗರ್ ಅವರೇ, ಬಾಬು ಹನುಮಾನ್ ನಾಯಕರವರನ್ನು ಮೊದಲು ಮಾಡಿ ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಬಸವ ಕಲ್ಯಾಣ ನಗರದ ಚಾರಿತ್ರಿಕ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ವೀರಶೈವ ಪಂಚಪೀಠಗಳ ಪರಂಪರೆಯಲ್ಲಿ ಒಂದು ಅವಿಸ್ಮರಣೀಯವಾದಂಥ ದೊಡ್ಡ ಸಮಾರಂಭ ಈ ನಗರ ಸೆಪ್ಟೆಂಬರ್ 22 ಸಭೆಯ ಸಮಾರಂಭಗಳು ಎಲ್ಲ ಭಕ್ತ ಸಮುದಾಯದ ಮೇಲೆ ಅಚ್ಚಳಿಯದ ಪ್ರಭಾವವನ್ನು ಬೀರಿದೆ ಅನ್ನುವಂಥ ಒಂದು ಆತ್ಮವಿಶ್ವಾಸದ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಿ, ನಮ್ಮ ಅಧಿಕಾರದ 34 ವರ್ಷದಲ್ಲಿ ಈ ರಾಜ್ಯ ಹೊರ ರಾಜ್ಯಗಳಲ್ಲಿ ಸಾಕಷ್ಟು ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದ, ಆದರೆ ಬಸವ ಕಲ್ಯಾಣದಲ್ಲಿ ನಡೆದಿರುವಂಥ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಿಂದಿನ ಎಲ್ಲ ಅಡ್ಡಪಲ್ಲಕ್ಕಿ ಮಹೋತ್ಸವ ಈ ನಗರದ ಇತಿಹಾಸ ಪೀಠ ಪರಂಪರೆಯಲ್ಲಿ ಮರೆಯಲಾದಂಥ ಹೇಳಲಿಕ್ಕೆ ಮರೆಯುವುದಿಲ್ಲ.
ದರ್ಶನಕ್ಕೆ ಎಲ್ಲರಿಗೂ ಅವಕಾಶವಾದಂತಹ ಪರಿಸ್ಥಿತಿ ನಾವು ನೋಡಿ ಸಂತೋಷಪಟ್ಟಿದೆ. 5 ಗಂಟೆಗೆ ಪ್ರಾರಂಭವಾದಂತಹ ಉತ್ಸವ 8:30 ಗಂಟೆ 3 ತಾಸು ವಾದ್ಯ ವೈಭವ ಕಳಸ ಕನ್ನಡಿಯಕ್ಕೆ ಭವ್ಯ ಮೆರವಣಿಗೆ ಮಾಡಿರುವಂಥದ್ದು ತಮ್ಮೆಲ್ಲರಲ್ಲಿರುವಂತಹ ಧರ್ಮನಿಷ್ಠೆಗೆ ಪೀಠಗಳ ಮೇಲೆ ಇಟ್ಟಿರುವಂತಹ ಅಭಿಮಾನಕ ಉತ್ಸವ ಸಾಕ್ಷಿಯಾಗಿತ್ತು ಅಂತ ಭಾವಿಸ್ತಾ ಇದೆ. ಸಮಯ 9 ಗಂಟೆ ಆಗಿರುವುದರಿಂದ ನಾವು ಬಂದ್ವಿ. ಶಾಸಕರು ಸ್ವಾಗತ ಮಾಡಿದ ನಂತರ ಕಾರ್ಕೂಡು ಶ್ರೀಗಳವರ 2 ಮಾತು, ನೇಕಾರ ಶ್ರೀಗಳು, ತ್ರಿಪುರಾಂತರ ಶ್ರೀಗಳು 2 ಮಾತು ಮಾತಾಡಲಿ ಅಂತ ಅಂದ್ವಿ. ಕಾರ್ಕೂಡು ಶ್ರೀಗಳವರಂದ್ರು ಸಮಯ ಬಹಳಾಗಿದೆ, ನಮ್ಮೆಲ್ಲರ ಮಾತು ಮತ್ತೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತೇವೆ. ಆದರೆ ವಿಜಯದಶಮಿ ದಿನ ಬಂದಂಥ ಭಕ್ತರು ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಅವಕಾಶ ಮಾಡೋಣ ಅನ್ನುವಂಥ ಕಾರಣದಿಂದ ಬೇರೆ ಯಾವುದೇ ಗ್ರಾಮ ಪಟ್ಟಣದಲ್ಲಿ ನಡೆದಂಥ ದಸರಾ ಮಹೋತ್ಸವದಲ್ಲಿ ಸ್ವಾಗತ ಮಾಡಿದ ನಂತರ ಮೈಕ್ ಎಲ್ಲಿಯೂ ಕೂಡ ಬಂದಿಲ್ಲ. ಅದೇನಾದರೂ ಬಂದ ಬಸವ ಕಲ್ಯಾಣ ನಗರದಲ್ಲಿ ಅದು ಒಂದು ದಾಖಲೆಯಾಗಿದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ವಿಜಯದಶಮಿ 3:30 ಮುಹೂರ್ತಗಳಲ್ಲಿ ಒಂದು ಪರಿಪೂರ್ಣವಾದಂಥ ಶುಭ ಮುಹೂರ್ತ. ಚೈತ್ರ ಶುದ್ಧ ಪ್ರತಿಭೆ ಯುಗಾದಿ ಹೊಸ ವರ್ಷ ಮೊದಲನೇ ಮುಹೂರ್ತ, ಅದಾದ ನಂತರ ವೈಶಾಖ ಶುದ್ಧ ಅಕ್ಷಯ ತೃತೀಯ, ಅದು 2ನೇ ಪರಿಪೂರ್ಣವಾದಂಥ ಮುಹೂರ್ತ. 3ನೇದು ಯಾವುದಾದ್ರೂ ಇದ್ದರೆ ಅಶ್ವೀಜ ಶುದ್ಧ ದಶಮಿ, ಇವತ್ತಿನ ದಿನ ಇದು ಕೂಡ ಪರಿಪೂರ್ಣವಾದಂಥ ಮುಹೂರ್ತ. ಅರ್ಧ ಮುಹೂರ್ತ ಕಾರ್ತಿಕ ಶುದ್ಧ ಪಾಡ್ಯಮಿ ದೀಪಾವಳಿ ಹಬ್ಬ. 3:30 ಮುಹೂರ್ತಗಳಲ್ಲಿ ಒಂದು ಪರಿಪೂರ್ಣವಾದಂಥ ಮುಹೂರ್ತ. ಇವತ್ತು ಏನೇ ಮಂಗಲ ಕಾರ್ಯಗಳನ್ನು ಮಾಡಬೇಕಾದ್ರೆ, ಹೊಸದಾಗಿ ಏನಾದರೂ ಪ್ರಾರಂಭ ಮಾಡಬೇಕಾದ್ರೆ, ಯಾವುದೇ ಪಂಚಾಂಗ ನೋಡೋದಾಗಲಿ ಮತ್ತೊಂದಾಗಲಿ ಯಾವುದೂ ಮಾಡೋದಿಲ್ಲ. ಶುಭದಿನ ಅಂತ ತಿಳಿದು ಎಲ್ಲ ಕಾರ್ಯಗಳನ್ನು ಪ್ರಾರಂಭ ಮಾಡ್ತಾರೆ. ಇವತ್ತು ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರಂತೆ ಯಾಕೆ ಕರೆದ್ರು, ಇದಕ್ಕೊಂದು ಐತಿಹಾಸಿಕವಾದ ಇತಿಹಾಸ ಇದೆ. ಹಿಂದೆ ಪೂರ್ವ ಗುರುವಿನ ಹತ್ತಿರ 14 ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಪೂರ್ಣಗೊಳಿಸಿದ. ಮರಳಿ ತಮ್ಮ ಊರಿಗೆ ಹೋಗಬೇಕಾಗಿತ್ತು. ವಿದ್ಯಾ ಕಲಿಸಿದಂಥ ಗುರುವಿಗೆ ಏನಾದರೂ ದಕ್ಷಿಣೆ ಕೊಡಬೇಕಲ್ಲ. ಅವಾಗ ಪ್ರೋತ್ಸಾಹದ ಗುರುವಿಗೆ ನಾನೇನು ಕೊಡಲಿ ಕಾಣಿಕೆ ಅಂತ ಕೇಳಿದ. ಒಂದು ಸಲ ಕೇಳಿದರೆ ಚೆನ್ನಾಗಿತ್ತು, ಪದೇ ಪದೇ ಕೇಳಿದ ಗುರುಗಳಿಗೆ ಅವಾಗ ಪ್ರೋತ್ಸಾಹ ಗುರುಗಳು ಹೇಳಿದರು, ನೀನು ಏನಾದರೂ ದಾನ ಕೊಡಬೇಕಾಗಿದ್ದರೆ 14 ಕೋಟಿ ಚಿನ್ನದ ಹೊರಗಳನ್ನು ಕೊಡೋಣ. ಎಲ್ಲಿಂದ ಕೊಡ್ತಾನೆ ಪ್ರೋತ್ಸಾಹ? ಬಹಳ ಕಷ್ಟ ಆಯಿತು. ಅವಾಗ ಅವನೇನು ಮಾಡಿದ, ರಘುರಾಜನಿಗೆ ಹೋದ, ಈ ವಿಷಯ ಹೇಳಿದ. ಆ ರಘುರಾಜನಿಂದ ನನ್ನಿಂದಲೂ ಸಾಧ್ಯ ಇಲ್ಲ. ಆ ರಘುರಾಜ ಮತ್ತು ಈ ಪ್ರೋತ್ಸಾಹ ಸೇರಿ ಇಂದ್ರನ ಹತ್ತಿರ ಹೋದ. ಇಂದ್ರ ಅಂದ, ನನ್ನಿಂದಲೂ ಕೂಡ 14 ಕೋಟಿ ಚಿನ್ನದ ಹೊರಗಳನ್ನು ಕೊಡಲಿಕ್ಕೆ ಶಕ್ತಿ ಇಲ್ಲ. ಕೊನೆಗೆ ಅವರೆಲ್ಲರೂ ಸೇರಿ ಕುಬೇರನ ಹತ್ತಿರ ಹೋದರು. ಕುಬೇರನ ಹತ್ತಿರ ಹೋದಾಗ ಅಶ್ವೀಜ ಶುದ್ಧ ದಶಮಿ ದಿನ ಊರ ಹೊರಗಡೆ ಇರುವಂಥ ಬನ್ನಿ ವೃಕ್ಷದ ಮೇಲೆ ಚಿನ್ನದ ಮಳೆಯನ್ನು ಬರೆದ. ಆವಾಗ ಕುಬೇರ ಇಂದ್ರನಿಗೆ
4 ಕೋಟಿ ಚಿನ್ನದ ವರಗಳನ್ನು ಕೊಟ್ಟ. ಅವುಗಳನ್ನು ಇಂದ್ರನ ಮೂಲಕ ರಘುರಾಜ ಪಡ್ಕೊಂಡ. ರಘುರಾಜನ ಮೂಲಕ ಕೌಸಲ್ಗೆ ಕೊಟ್ಟರು. ಉಳಿದಂಥ ವೃಕ್ಷದ ಕೆಳಗೆ ಏನು ಬಿದ್ದಿತ್ತು, ಬನ್ನಿ ವೃಕ್ಷದ ಕೆಳಗೆ, ಅದು ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರ ಅಂತ ತಿಳಿದು ಪೂರ್ವದಲ್ಲಿ ಏನೇ ದ್ವೇಷ ಮತ್ಸರಗಳಿರಲಿ ಗುರು ಹಿರಿಯರಿಗೆ ಬನ್ನಿಯನ್ನು ಕೊಟ್ಟು ನಾವು ನೀವು ಬಂಗಾರದಲ್ಲಿ ಇರೋಣ ಅನ್ನುವಂಥ ಮಾತೇನಿದೆಯಲ್ಲ, ಅದು ಇವತ್ತಿನ ದಿನ ಸಾಕಾರಗೊಂಡಂಥ ದಿನ. ಕೌರವರಿಗಾಗಲಿ ಪಾಂಡವರಿಗಾಗಲಿ ವಿಜಯವನ್ನು ತಂದಂಥ ದಿನವೂ ಕೂಡ ವಿಜಯದಶಮಿ ಆಗಿತ್ತು ಅನ್ನೋದನ್ನು ಹೇಳಲಿಕ್ಕೆ ನಡೆಯುವುದಿಲ್ಲ. ದೇವಿಯ ಅಸುರ ಶಕ್ತಿಗಳನ್ನು ನಾಶ ಮಾಡಿ ದೈವಿ ಶಕ್ತಿಗೆ ಬಲವನ್ನು ತಂದುಕೊಟ್ಟಂಥ ದಿನವೂ ಕೂಡ ವಿಜಯದಶಮಿ ಆಗಿದೆ. ಹೀಗಾಗಿ ವಿಜಯದಶಮಿ ದಿನ ಬನ್ನಿಯನ್ನು ಬಂಗಾರ ಅಂತೇಳಿ ಗುರುಗಳಿಗೆ ಅರ್ಪಿಸಿ ಆಶೀರ್ವಾದ ಪಡಿತಾ ಇದೆ. ನೋಡಿ, ಬಸವ ಕಲ್ಯಾಣ ನಗರದಂಥ ಎಂಥ ಭಾಗ್ಯ. ಇವತ್ತು ವಿಜಯದಶಮಿಯ ಪರ್ವಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರ ಮತ್ತು ಅತ್ಯಂತ ಪ್ರಾಮಾಣಿಕ ದಕ್ಷತೆಯನ್ನು ಹೊಂದಿದಂಥ ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಮಹೋತ್ಸವ ಕೂಡ ಇವತ್ತೇ ಇದೆ. ನಾವು ಪ್ರತಿ ವರ್ಷ ಎಲ್ಲೇ ದಸರಾ ದರ್ಬಾರ್ ಮಾಡಲಿ ಆ ಅವಧಿಯಲ್ಲೇ ಉಭಯ ನಾಯಕರ ಜಯಂತಿ ಮಹೋತ್ಸವ ಬರ್ತಾವೆ. ಹೀಗಾಗಿ ವಿಜಯದಶಮಿಯ ಪರ್ವಕಾಲದಿಂದಲೇ ಆ ಉಭಯ ನಾಯಕರ ಜಯಂತಿಯನ್ನು ಈ ತುಂಬಿದ ಸಮಾರಂಭದಲ್ಲಿ ಚಿತ್ರಗಳನ್ನಿಟ್ಟು ಜಗದ್ಗುರುವರ ಸಾನ್ನಿಧ್ಯದಲ್ಲಿ ನಮ್ಮೆಲ್ಲ ಮಠಾಧೀಶರು ಶಾಸಕರನ್ನು ಮೊದಲು ಮಾಡಿಕೊಂಡು ಎಲ್ಲ ಗಣ್ಯರು ಆ ಉಭಯ ನಾಯಕರಿಗೆ ಪುಷ್ಪಾರ್ಚನೆಯನ್ನು ಮಾಡಿ ಅವರ ಆದರ್ಶಗಳು ಜನಮನದಲ್ಲಿ ಬೆಳೆದುಕೊಂಡು ಬರಲಿ ಎನ್ನುವಂಥ ಆಶಯವನ್ನು ಇವತ್ತಿನ ಈ ಪರ್ವಕಾಲದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರ ಚಿಂತನ ಲೋಕವೇ ನನ್ನ ಕುಟುಂಬ ಅನ್ನುವಂಥ ಸಹಬಾಳ್ವೆ ಚಿಂತನ ಅವರದಾಗಿತ್ತು. ಬಹುಶಃ ಅವರು ಮೊಟ್ಟ ಮೊದಲಿಗೆ ಬಹಳ ಓಡಾಡಿದ್ರು. ಆದರೆ ಅವರ ಜೀವನದಲ್ಲಿ ಒಂದು ಸತ್ಯ ಹರಿಶ್ಚಂದ್ರ ನಾಟಕ ನೋಡಿದ ಅವರ ಇಡೀ ಜೀವನ ಪರಿವರ್ತನೆಯಾಗಿ ಸತ್ಯ ಮತ್ತು ಅಹಿಂಸೆಯ ಮೂಲಕ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಿದರು. ಅಂಥವರ ಜನ್ಮದಿನ ಇವತ್ತಿದೆ. ಮತ್ತು ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಸರಳತೆಗೆ ಪರ್ಯಾಯ ಹೆಸರು ಇನ್ನೊಂದು ಯಾವುದಾದ್ರೂ ಐತಂದರೆ ಅವರು ದಿವಂಗತ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಂತ ಹೇಳಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. 17 ತಿಂಗಳ ಕಾಲ ಈ ದೇಶದ ಪ್ರಧಾನಿಯಾಗಿದ್ದರೆ ಸ್ವಲ್ಪ ದಿನಗಳಲ್ಲಿ ಈ ದೇಶವನ್ನು ಸಮರ್ಥ ವಾರಕ್ಕೆ 1 ದಿನ ಸೋಮವಾರ ನೀವೆಲ್ಲ ಉಪವಾಸ ಮಾಡಲಿ. ಬೇರೆ ದೇಶದಿಂದ ನಾವು ಯಾವುದೇ ಅಕ್ಕಿಯನ್ನಾಗಲಿ ಗೋಧಿಯನ್ನಾಗಲಿ ತರಿಸುವಂಥ ಅವಶ್ಯಕತೆ ಇಲ್ಲ ಅಂತೇಳಿ ಸಂಯಮದ ನೀತಿಯನ್ನು ಈ ನಾಡಿನ ಜನತೆಗೆ ಕಲಿಸಿಕೊಟ್ಟಂಥವ್ರು. ಅಷ್ಟೇ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಉತ್ಕೃಷ್ಟ ಮಾತುಗಳನ್ನಾಡಿದಂಥವ್ರು. ದೇಶಕ್ಕಾದಂಥ ಸೈನಿಕ, ನಾಡಿಗೆ ಅನ್ನವನ್ನು ಕೊಡುವಂಥ ರೈತ, ಇವರನ್ನು ಯಾವಾಗಲೂ ಮರೆಯಬೇಡಿ ಅನ್ನುವಂಥ ಕಿವಿ ಮಾತನ್ನು ಹೇಳಿದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಂದು ಜಯಂತಿ ಮಹೋತ್ಸವ ಇವತ್ತೇ ಇರುವಂಥದ್ದು ಈ ವೇದಿಕೆಯ ಪರಿಸರದಲ್ಲಿ ಆಚರಣೆ ಮಾಡಿರುವಂಥದ್ದು ನಮಗಷ್ಟೇ ಅಲ್ಲ, ಇಲ್ಲಿ ಸೇರಿದಂಥ ಎಲ್ಲರಿಗೂ ಕೂಡ ಒಂದು ಸಂತೃಪ್ತಿಯ ಮನೋಭಾವ ಉಂಟಾಗಿದೆ ಅಂತ
ಅಂತೇಳಿ ಭಾವಿಸ್ತಾ ಇದ್ದೇವೆ. ಈ 10 ದಿನಗಳ ಕಾಲ 11 ದಿನಗಳ ಕಾಲ ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು, ಮಾನ್ಯ ಶಾಸಕರಂತ ಶರಣು ಸಲಗರ್ ಅವರು ಒಬ್ಬರ ಹೆಸರನ್ನು ಕೂಡ ಬಿಡಲಿಲ್ಲ. ಎಲ್ಲರ ಹೆಸರನ್ನು ಅವರು ನೆನಪಿಸಿದರು. ಬಹುಶಃ ಜನಗಳು ಮತ್ತೊಮ್ಮೆ ನೆನಪಿಸುವಂಥ ಅವಶ್ಯಕತೆ ಇಲ್ಲ. ಒಟ್ಟಾರೆ ಸ್ವಾಗತ ಸಮಿತಿಯ ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳು ತಮ್ಮ ಮನೆಯ ಕೆಲಸ ಕಾರ್ಯಗಳನ್ನು ಬದಿಗಿರಿಸಿ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಶ್ರಮಿಸಿದ್ದನ್ನು ನಾವು ಹೇಳಬೇಕಾಗಿಲ್ಲ. ಅವರು ಶ್ರಮಿಸಿದ ಫಲವೇ ಈ ಸಮಾರಂಭದ ಯಶಸ್ವಿಗೆ ಕಾರಣ ಅನ್ನುವಂಥದ್ದು ತಮಗೆಲ್ಲ ಗೊತ್ತಿದೆ. ಅದೇ ಕಾರಣವಾಗಿ ಪರಮಾತ್ಮನಿಗೆ 3 ಕಣ್ಣುಗಳಂತೆ ಆರ್ಕೋಟ ಶ್ರೀಗಳವರು, ನೇಕಾರ ಶ್ರೀಗಳವರು, ತ್ರಿಪುರಾಂತಕ ಶ್ರೀಗಳವರು ಈ ಸಮಿತಿಗೆ ಗೌರವಾಧ್ಯಕ್ಷರಾಗಿ, ಮಾರ್ಗದರ್ಶಕರಾಗಿ ಸಮಿತಿ ಎಲ್ಲ ಸದಸ್ಯರಿಗೆ ಆತ್ಮಬಲವನ್ನು ತುಂಬಿ ಬಹುದೊಡ್ಡದಾದಂಥ ಕಾರ್ಯಕ್ರಮವನ್ನು ನೀರಿನಲ್ಲಿ ಕಲ್ಲು ಎತ್ತಿದ ಹಾಗೆ ಸುಲಭವಾಗಿ ಮಾಡೋದಷ್ಟೇ ಅಲ್ಲ, ಬಸವ ಕಲ್ಯಾಣ ನಗರದ ಇತಿಹಾಸದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಕಾರ್ಯ ಆ 3 ಜನ ಶ್ರೀಗಳು ಮಾಡಿದಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ಮನಪೂರ್ವಕವಾಗಿ ಸ್ಮರಿಸಿ ಅವರಿಗೂ ಕೂಡ ಶುಭವನ್ನು ಹಾರೈಸ್ತಾ ಇದ್ದೇವೆ. ಪೀಠದ ಆಪ್ತವಲಯದ ಸಿಬ್ಬಂದಿಯವರಾಗಲಿ, ಸಮಾರಂಭದ ನಿರೂಪಣೆ ಮಾಡಿದಂಥ ಸೋದರಿ ಶಾಂತ ಆನಂದವರಾಗಲಿ, ರಮೇಶ್ ರಾಜೋಳಿಯವರಾಗಲಿ, ಗುರುಲಿಂಗಯ್ಯ ವಿಠಲ್ ಸೇರಿ ಸಂಗೀತ ಕಲಾವಿದರಾಗಲಿ, ಮಧ್ಯದಲ್ಲಿ ರಾಜೇಶ್ವರಿ ಹೆಸರು ಒಂದೇ ದಿನ ಇದ್ದು ಮೇಲಿಂದ ಮೇಲೆ ಒಳ್ಳೆಯ ಗೀತೆಗಳನ್ನು ಆ ಕುಮಾರ ಕೂಡ ಹೇಳಿ ಸಂತೃಪ್ತಿಯನ್ನು ನಡೆದಂಥ ಜನರಿಗೆ ಮಾಡಿದ್ದು ಕಂಡು ಜನರಿಗೆ ಅತ್ಯಂತ ಸಂತೋಷವಾಗಿದೆ. ನಾವು ಮೊಟ್ಟ ಮೊದಲೇ ಹೇಳಿದ್ವಿ, ಬಸವ ಕಲ್ಯಾಣ ನಗರವನ್ನು ನಾವು ಪೌರಮನೆಯನ್ನಾಗಿ ಮಾಡಿಕೊಳ್ತೇವೆ. ಬಹುಶಃ ಈ 10-11 ದಿನಗಳ ಕಾಲ ನಿಮ್ಮ ಗುರು ಶಿಷ್ಯರ ಬಾಂಧವ್ಯ ಏನು ಬೆಳೆದು ಬಂದಿದೆ. ಇನ್ನೊಂದಷ್ಟು ದಿನ ಇದು ಮುಂದುವರೆದಿದ್ದು ಚೆನ್ನಾಗಿತ್ತಲ್ಲ. ನಾಳೆ ಎಷ್ಟೊತ್ತಿದ್ರೂ ಬೇರೆಯವರ ಕಾರ್ಯಕ್ರಮ ಮುಗಿಸಿ ಮತ್ತೆ ಮುಂದಿನ ಪ್ರಯಾಣ ಮಾಡಬೇಕಲ್ಲ ಅಂತ ಚಿಂತೆ ಮತ್ತೊಂದು ಕಡೆ ಕಾಡ್ತಾ ಇತ್ತು. ಆದರೆ ಬಸವ ಕಲ್ಯಾಣ ನಗರವನ್ನು ಎಂದೆಂದಿಗೂ ನಾವು ಮರೆಯುವುದಿಲ್ಲ. ಈ ಭಾಗದ ಎಲ್ಲ ಭಕ್ತರು, ಎಲ್ಲ ಮಠಾಧೀಶರು ಒಂದಾಗಿ ಚೆಂದಾಗಿ ಆರೋಗ್ಯಪೂರ್ಣ ಸಮಾಜ ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಪರಮಪೂಜ್ಯ ಗಂಗಾಧರ ಜಗದ್ಗುರುವರ ಅಂತಃಕರಣದ ವಾಣಿ ಏನಿದೆ, ಒಂದಾಗಿ ಬಾಳೋಣ ಬನ್ನಿರಿ, ಚೆಂದಾಗಿ ಬಾಳೋಣ ಬನ್ನಿರಿ, ಒಂದಾಗಿ ಚೆಂದಾಗಿ ನಗುನಗುತ್ತ ಸೊಗಸಿನ ಬಾಳನ್ನು ಬೆಳೆಸೋಣ ಬನ್ನಿರಿ ಅನ್ನುವಂಥ ಮಾತಿನಂತೆ ನಾವೆಲ್ಲರೂ ಕೂಡ ನಡೆದು ಈ ಕಲ್ಯಾಣ ಕರ್ನಾಟಕದ ಬಸವ ಕಲ್ಯಾಣ ನಗರ ಒಂದು ಆದರ್ಶವಂತ ನಗರ ಆಗಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದಿಲ್ಲ. ಶಿಕ್ಷಣ, ಆರೋಗ್ಯ ಮತ್ತು ಅಭಿವೃದ್ಧಿ ಕಾರ್ಯಗಳಲ್ಲಿ ಯಾರೋ ಯಾವುದೇ ಜನ ಇರಲಿ, ಅದರಲ್ಲಿ ರಾಜಕೀಯ ಹಸ್ತಕ್ಷೇಪ ಮಾಡದೆ ಇವುಗಳ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು ನಾವೆಲ್ಲ ದುಡಿದಾದ ಜನತೆಗೆ ಬಹಳಷ್ಟು ದೊಡ್ಡ ಉಪಕಾರ ಮಾಡಿದಂಥ ಆಗ್ತಾ ಇದೆ ಅನ್ನುವಂಥ ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಶಾಸಕ ಶರಣು ಸಲಗರ್ ಅವರು ದೀರ್ಘತನದಿಂದ ಗಟ್ಟಿ ನಿಲುವಿನಿಂದ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಿನ ಶಕ್ತಿಯಾಗಿ ಎಲ್ಲರಿಗೂ ಪ್ರೇರೇಪಣೆಯನ್ನು ಏನು ನೀಡಿದರು, ಅದು ಕೂಡ ಜಗದ್ಗುರುವರ ಮನಸ್ಸಿನಲ್ಲಿ ಸದಾ ಹಸಿರಾಗಿದೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುನರುಚ್ಚರಿಸಿ ಹೆಚ್ಚು ಮಾತಾಡುವಂಥ ಪ್ರಮೇಯ ಮಕ್ಕಳು ಬಂದಂಥ ತಾವೆಲ್ಲ ದರ್ಶನ ಮಾಡಿ ಆಶೀರ್ವಾದ ಪಡ್ಕೊಳ್ಳೋಕ್ಕೆ ಕಾತರದಲ್ಲಿದ್ದೀರಿ. ಹೀಗಾಗಿ ವಿಜಯದಶಮಿಯ ಪರ್ವಕಾಲದಂದು ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೆ, ವೇದಿಕೆಯ ಮೇಲಿರುವಂಥ ಗಣ್ಯಮಾನ್ಯರಿಗೆ, ದಸರಾ ಮಹೋತ್ಸವ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ
ಪತ್ರಿಕಾ ಪ್ರತಿನಿಧಿಗಳು ಉತ್ತಮವಾದಂಥ ವರದಿಯನ್ನು ಈ ನಾಡಿನ ಜನರಿಗೆ ಕಲ್ಪಿಸಿದ್ದಾರೆ. ಅವರ ಸೇವೆಯೂ ಕೂಡ ಬಹಳ ಅಮೂಲ್ಯವಾದದ್ದು ಅನ್ನುವುದನ್ನು ಮತ್ತೊಮ್ಮೆ ತಮ್ಮೆಲ್ಲರ ನೆನಪಿಗೆ ತರ್ತಾ ಸರ್ವರಿಗೂ ಕೂಡ ಧರ್ಮದ ಪಾರ್ವತಿ ಪರಮೇಶ್ವರರು, ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು, ಕ್ಷೇತ್ರನಾಥ ವೀರಭದ್ರ ಸ್ವಾಮಿ, 12ನೇ ಶತಮಾನದ ಬಸವಾದಿ ಶಿವಶರಣರ ಕೃಪಾ ಕಾರುಣ್ಯ ನಿಮ್ಮೆಲ್ಲರ ಸೇವೆ ಇರಲಿ. ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಭಾಗ್ಯ, ಸುಖ ಸಂಪದಗಳನ್ನು ಕೊಡಲಿ ಅಂತೇಳಿ ಹಾರೈಸಿ ಈ ವಿಜಯದಶಮಿಯ ಸಂದೇಶಕ್ಕೆ ವಿರಾಮ ಕೊಟ್ಟಿದ್ದೇವೆ. ಸೋಮವಾರ ಹಲೋ ಕೋಟಿ ಭಕ್ತರ ಶ್ರೇಷ್ಠ ಗುರುವಿನ ಸಂದೇಶ ನೋಟಿಕೊಂಡು